26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ರೀ, ನನ್ಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಏನು ವಿಚಾರ ಅಂದರೆ, ಇವತ್ತು ಯಾರೇ ಅಧಿಕಾರಿಗಳು ಒಂದೇನೋ ಒಂದು ಕೆಲಸಕ್ಕೆ ಸರ್ಕಾರದ ಕೆಲಸದ ಮೇಲೆ ಬಂದಿರ್ತಾರೆ. ಇವಾಗ 21 ಜನ ರೈತರುಗಳು ನಮಗೆ JMC ಮಾಡಿಕೊಡಿ, ನಮ್ಮ ಮರಗಳನ್ನ ಕೌಂಟ್ ಮಾಡಿ, ನಮಗೆ ಇರೋಂಥ ಜಮೀನುಗಳನ್ನು ಅಳತೆ ಮಾಡಿಬಿಟ್ಟು ಎಷ್ಟು ಹೋಗಿದೆ ನೋಡಿ ಅಂತ ಬಂದು ಕೇಳ್ಕೊಂಡಿರ್ತಾರೆ. ಅದರಂತೆ ಅಧಿಕಾರಿಗಳು ಗ್ರೌಂಡಲ್ಲಿ ಬಂದಿರ್ತಾರೆ. ಇವತ್ತು ಭೂಮಾಲೀಕರು ಕೇಳಿರೋಂಥ ಒಂದು ಅವರ ಬೇಡಿಕೆ ವ್ಯವಸ್ಥೆಯಲ್ಲಿ ಬಂದಿರೋಂಥವ್ರನ್ನ ಈ ರೀತಿಯ ಒಂದು ದಾರಿ ತಪ್ಪಿಸೋಂಥ ಕೆಲಸಗಳು ಯಾರು ಮಾಡ್ತಾರೆ ಹೇಳಿ ನೀವೇನೆ? ಅಲ್ಲಿ ಇಲ್ಲಿವರೆಗೂ ನೀವೇ ಒಂದು ಕಡೆ ಮಗುನು ಚಿವುಟೋದು, ಒಂದು ಕಡೆ ತೊಟ್ಲನ್ನ ಆಡಿಸೋ ಅಂಥ ಪ್ರಯತ್ನ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಇವತ್ತೆಲ್ಲ ನಾಳೆ ಅದೆಲ್ಲ ಗೊತ್ತಾಗುತ್ತಲ್ಲ, ಸತ್ಯ. ನಾನು ಇದಕ್ಕೆ ಹೇಳ್ತೇನೆ, ಇದನ್ನು ಎಂಕ್ವೈರಿ ಮಾಡಬೇಕು. ಈ ರೀತಿಯ ತಪ್ಪುಗಳನ್ನು ಮತ್ತೊಮ್ಮೆ ಆಗ್ದಂಗೆ ನೋಡ್ಕೋಬೇಕು. ಇದನ್ನು ಅವ್ರಿಗೂ ಸಹ ಮನವರಿಕೆ ಆಗಬೇಕು. ಇದೆಲ್ಲ ಒಂದು ಕಡೆ ನಿಮ್ಮ ಮೂಲಕನೂ ನಾನು ಕೇಳ್ಕೊತೇನೆ. ಏನಾದರೂ ಇದ್ದರೆ ಬಂದು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಲ್ಲಿ ಏನೇ ಆಗಲಿ ನಡವಳಿಕೆಗಳು ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೇನೆ. ರೀ, ಇವತ್ತು ಅಧಿಕಾರಿಗಳು ಭೂ ಮಾಲೀಕರು ಕೇಳಿದಂತೆ ಅವತ್ತು ಸ್ಥಳಕ್ಕೆ JMC ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಹೋಗಿರೋಂಥದ್ದು ತಪ್ಪು ಅಂತ ಇವ್ರು ಹೇಳಕ್ಕೆ ಯಾರು? ಅವ್ರ ಕರ್ತವ್ಯನ ಮಾಡೋಂಥದ್ರಲ್ಲಿ ಇವರು ಅಡಚಣೆ ಮಾಡಲಿಕ್ಕೆ ಇವ್ರಿಗೇನಿದೆ ಅಧಿಕಾರ? ಯಾರು ಭೂ ಮಾಲೀಕರು ಇಚ್ಛೆ ಇಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದಾರಲ್ಲ ಅಧಿಕಾರಿಗಳು. ಹಾಗಾಗಿ ಈ ವಿಚಾರದಲ್ಲಿ ಈ ರೀತಿಯ ನಡವಳಿಕೆಗಳು ಸರಿ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರೀ, ನನ್ಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಏನು ವಿಚಾರ ಅಂದರೆ, ಇವತ್ತು ಯಾರೇ ಅಧಿಕಾರಿಗಳು ಒಂದೇನೋ ಒಂದು ಕೆಲಸಕ್ಕೆ ಸರ್ಕಾರದ ಕೆಲಸದ ಮೇಲೆ ಬಂದಿರ್ತಾರೆ. ಇವಾಗ 21 ಜನ ರೈತರುಗಳು ನಮಗೆ JMC ಮಾಡಿಕೊಡಿ, ನಮ್ಮ ಮರಗಳನ್ನ ಕೌಂಟ್ ಮಾಡಿ, ನಮಗೆ ಇರೋಂಥ ಜಮೀನುಗಳನ್ನು ಅಳತೆ ಮಾಡಿಬಿಟ್ಟು ಎಷ್ಟು ಹೋಗಿದೆ ನೋಡಿ ಅಂತ ಬಂದು ಕೇಳ್ಕೊಂಡಿರ್ತಾರೆ. ಅದರಂತೆ ಅಧಿಕಾರಿಗಳು ಗ್ರೌಂಡಲ್ಲಿ ಬಂದಿರ್ತಾರೆ. ಇವತ್ತು ಭೂಮಾಲೀಕರು ಕೇಳಿರೋಂಥ ಒಂದು ಅವರ ಬೇಡಿಕೆ ವ್ಯವಸ್ಥೆಯಲ್ಲಿ ಬಂದಿರೋಂಥವ್ರನ್ನ ಈ ರೀತಿಯ ಒಂದು ದಾರಿ ತಪ್ಪಿಸೋಂಥ ಕೆಲಸಗಳು ಯಾರು ಮಾಡ್ತಾರೆ ಹೇಳಿ ನೀವೇನೆ? ಅಲ್ಲಿ ಇಲ್ಲಿವರೆಗೂ ನೀವೇ ಒಂದು ಕಡೆ ಮಗುನು ಚಿವುಟೋದು, ಒಂದು ಕಡೆ ತೊಟ್ಲನ್ನ ಆಡಿಸೋ ಅಂಥ ಪ್ರಯತ್ನ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಇವತ್ತೆಲ್ಲ ನಾಳೆ ಅದೆಲ್ಲ ಗೊತ್ತಾಗುತ್ತಲ್ಲ, ಸತ್ಯ. ನಾನು ಇದಕ್ಕೆ ಹೇಳ್ತೇನೆ, ಇದನ್ನು ಎಂಕ್ವೈರಿ ಮಾಡಬೇಕು. ಈ ರೀತಿಯ ತಪ್ಪುಗಳನ್ನು ಮತ್ತೊಮ್ಮೆ ಆಗ್ದಂಗೆ ನೋಡ್ಕೋಬೇಕು. ಇದನ್ನು ಅವ್ರಿಗೂ ಸಹ ಮನವರಿಕೆ ಆಗಬೇಕು. ಇದೆಲ್ಲ ಒಂದು ಕಡೆ ನಿಮ್ಮ ಮೂಲಕನೂ ನಾನು ಕೇಳ್ಕೊತೇನೆ. ಏನಾದರೂ ಇದ್ದರೆ ಬಂದು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಲ್ಲಿ ಏನೇ ಆಗಲಿ ನಡವಳಿಕೆಗಳು ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೇನೆ. ರೀ, ಇವತ್ತು ಅಧಿಕಾರಿಗಳು ಭೂ ಮಾಲೀಕರು ಕೇಳಿದಂತೆ ಅವತ್ತು ಸ್ಥಳಕ್ಕೆ JMC ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಹೋಗಿರೋಂಥದ್ದು ತಪ್ಪು ಅಂತ ಇವ್ರು ಹೇಳಕ್ಕೆ ಯಾರು? ಅವ್ರ ಕರ್ತವ್ಯನ ಮಾಡೋಂಥದ್ರಲ್ಲಿ ಇವರು ಅಡಚಣೆ ಮಾಡಲಿಕ್ಕೆ ಇವ್ರಿಗೇನಿದೆ ಅಧಿಕಾರ? ಯಾರು ಭೂ ಮಾಲೀಕರು ಇಚ್ಛೆ ಇಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದಾರಲ್ಲ ಅಧಿಕಾರಿಗಳು. ಹಾಗಾಗಿ ಈ ವಿಚಾರದಲ್ಲಿ ಈ ರೀತಿಯ ನಡವಳಿಕೆಗಳು ಸರಿ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.